Yes, now let's hit the screen. ಮುಧೋಳ ದಂಗಲ್. RB ತಿಮ್ಮಾಪುರ್ಗೆ ಯಾವ ರೀತಿ ಶಾಕ್ ಅಂದರೆ ಮಂತ್ರಿಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂಗಿರುತ್ತೆ. ನೋಡೋಣ. ಈ ಕ್ಷೇತ್ರದಲ್ಲಿ ಗೆದ್ರೆ ಬಹುತೇಕ ಮಂತ್ರಿಗಿರಿ ಫಿಕ್ಸ್. SC ಮೀಸಲು ಕ್ಷೇತ್ರವಾದ ಇದು ಶಾಶ್ವತ ಸಚಿವರ ಕ್ಷೇತ್ರ. ಈ ಕ್ಷೇತ್ರ ಪ್ರತಿನಿಧಿಸಿ ಹಲವು ಬಾರಿ ಮಂತ್ರಿಯಾಗಿದ್ದಾರೆ ಹಲವು ಶಾಸಕರು. ದಟ್ ಇಸ್ ದ ಪಾಯಿಂಟ್. ಇದು ಬಾಗಲಕೋಟೆ ಜಿಲ್ಲೆಯದ್ದೇ ಜಿದ್ದಾಜಿದ್ದಿನ ಕಣ. 2004ರಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಬಾರಿ ಗೆದ್ದಿದೆ ಗೊತ್ತಾ? ಕರೆಕ್ಟ್, 4 ಬಾರಿ ಗೆದ್ದಿದೆ. 2023ರಲ್ಲಿ ಕಾಂಗ್ರೆಸ್ ಕಮಾಲ್ ಗೆದ್ದ ಶಾಸಕ ಏನಾದ್ರು ಮಂತ್ರಿ ಆದ್ರೂ ಹಾಲಿ ಮಂತ್ರಿಗೆ ಟಿಕೆಟ್ ಕೊಡೋದಿಲ್ವಂತೆ ಅನ್ನೋದು ಸದ್ಯದ ಸುದ್ದಿ. ಇದು ಮುಧೋಳ್ ದಂಗಲ್ ಕಥನ ಎಕ್ಸ್ಕ್ಲೂಸಿವ್ಲಿ ಆನ್ ಅಶ್ವವೇಗ. ಎಸ್, ಅಂದರೆ ಒಂದೊಂದು ಕ್ಷೇತ್ರಕ್ಕೆ ಒಂದು ಹಿನ್ನೆಲೆ ಅಂತ ಇರುತ್ತೆ. ಅದು ಐತಿಹಾಸಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಸೈಕಲಾಜಿಕಲಿ ಇರ್ಬೋದು, ಹಿಸ್ಟಾರಿಕಲಿ ಇರ್ಬೋದು. ಅಲ್ಲಿಯ ಜನರ ಒಂದು ಪಲ್ಸ್ನ ಅರ್ಥ ಮಾಡಿಕೊಂಡು ಗೆಲ್ಲುವವರು ತಮ್ಮದೇ ಆದಂಥ ಬಾಣ ಬಿರುಸುಗಳನ್ನು, ಸ್ಟ್ರಾಟಜಿಗಳನ್ನು ಮಾಡಿ ಗೆಲ್ಲೋದಿರುತ್ತೆ. ಆದರೆ ಈಗ ಸದ್ಯಕ್ಕೆ ಪಾಯಿಂಟ್ ಏನು ಅಂತ ಹೇಳಿದರೆ, ಅದು ಪರ್ಮನೆಂಟ್ ಶಾಶ್ವತ ಸಚಿವರ ಕ್ಷೇತ್ರ. ಆ ಕ್ಷೇತ್ರದಿಂದ ಗೆದ್ದಂಥವರಿಗೆ ಮಂತ್ರಿಗಿರಿ ಫಿಕ್ಸ್ ಅನ್ನೋದು ಸದ್ಯದ ಸಮಾಚಾರ. ಆಯಿತು, ಅದರಲ್ಲೇನು ಮ್ಯಾಟ್ರ್ ಇದೆ? ದಿಸ್ ಇಸ್ ದ ಮ್ಯಾಟರ್. ಎಸ್, ಲೆಟ್ಸ್ ಕಂಟಿನ್ಯೂ ದ ಟಾಪ್ ಸ್ಟೋರಿ 2 ಅಪ್ಡೇಟ್. ಸಿದ್ದರಾಮಯ್ಯ ಆಪ್ತ ಬಣದ ಪ್ರಬಲ ಶಾಸಕರಿಗೆ ಬಿಗ್ ಶಾಕ್. RB ತಿಮ್ಮಾಪುರ್ಗೆ 2028ರಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗೋದಿಲ್ವಂತೆ. 2028ರ ಚುನಾವಣೆಗೆ RB ತಿಮ್ಮಾಪುರ ಸ್ಪರ್ಧೆ ಮಾಡಲ್ವಾ? ವೈ ಇಟ್ ಇಸ್ ಸೋ? ಮುಧೋಳ ಕ್ಷೇತ್ರದಲ್ಲಿ ಮತ್ತೊಂದು ಅಭ್ಯರ್ಥಿಗೆ ಟಿಕೆಟ್ ಏನಾದರೂ ಖಚಿತ ಆಗ್ತಾ ಇದೆಯಾ? ಹೇಗಾದರೂ ಮಾಡಿ 2028ರಲ್ಲಿ ಮುಧೋಳ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಕೂಡ ಬೇರೆನೇ ಇದ್ದಂಗೆ ಕಾಣ್ತಾ ಇದೆ, ಅಸಲಿಯತೆ ಬೇರೆ ಇದ್ದಂಗೆ ಕಾಣ್ತಾ ಇದೆ. RB ತಿಮ್ಮಾಪುರ ಬದಲಿಗೆ DK ಶಿವಕುಮಾರ್ ಆಪ್ತನಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಹಾಗಾದರೆ ಯಾರದು? ಏನು ಕತೆ? ಯಾಕೆ ಈ ಚಿತಾವಣೆ? ಕ್ಷೇತ್ರದಲ್ಲಿ ಜನ ಇವರೇ ಬೇಕು ಅವರೇ ಬೇಕು ಅಂತಾರ, ಅಥವಾ ಇಲ್ಲಿ ನನ್ನ ಬಣದವ್ರು ನಿಂತರೆ ಗೆಲ್ತಾರೆ, ನಿನ್ನ ಬಣದವ್ರು ನಿಂತರೆ ಗೆಲ್ತಾರೆ ಅಂತ ಹೇಳಿ ಪೈಪೋಟಿ ನಡೀತಾ ಇದೆಯಾ ಅನ್ನೋದು ರಾಜಕಾರಣದ ಪ್ರಶ್ನೆ. ಎಸ್, ನೋಡೋಣ. ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪಾಯಿಂಟರ್ಸ್ ಇದ್ದಾವೆ ಅಂತ ಅನಿಸುತ್ತೆ. ಎಸ್, ಲೆಟ್ಸ್ ಗೋ ಫಾರ್ ಇಟ್ಸ್. ಇದರ ಹಿನ್ನೆಲೆ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ RB ತಿಮ್ಮಾಪುರ ಅಬಕಾರಿ ಸಚಿವರಾದಂಥವರು 77,298 ಮತಗಳನ್ನು ಪಡಿತಾರೆ. ಯಾವಾಗ? 2023ರ ಚುನಾವಣೆಯಲ್ಲಿ. ಗೋವಿಂದ ಕಾರಜೋಳ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿ ಪರಾಭವಗೊಳ್ಳುತ್ತಾರೆ. ಅಲ್ಲಿ ಕಡಿಮೆ ಅಂತರ ಅಂತ ಹೇಳಬಹುದು. 59,963, ಅಂದಾಜು 60,000 ಅಂತ ಅಂದ್ಕೊಳ್ಳಿ. 17,000 ಚಿಲ್ಲರೆ ಇಲ್ಲಿ ಅಂತರ ಇದೆ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸತೀಶ್ ಬಂಡಿವಡ್ಡರ್ ಅವರು 17,902 ಮತಗಳನ್ನು ಪಡೆದಿದ್ದಾರೆ. ಇದು ಮುಧೋಳ ಕ್ಷೇತ್ರದ ಒಂದು ಫಲಿತಾಂಶ. ಯಾವಾಗ? ಕಳೆದ ಬಾರಿಯ ಚುನಾವಣೆಯಲ್ಲಿ, 2023ರ ಚುನಾವಣೆಯಲ್ಲಿ. ಈಗ RB ತಿಮ್ಮಾಪುರ್ ಅವರು ಯಾರ ಬಣದವರು? ಸದ್ಯಕ್ಕೆ ಗುರುತಿಸ್ಕೊಂಡಂಥವ್ರು ಅಂತ ಹೇಳಿದ್ರೆ, ಅಯ್ಯೋ ಯಾವ ಬಣ ಆದರೆ ಏನ್ರಿ ಅಂತ ಹೇಳ್ಬೋದು, ಅದು ಬೇರೆ ಡಿಸ್ಕಷನ್. ಆದರೆ ಇವರು ಸಿದ್ದರಾಮಯ್ಯ ಬಣದವರು ಅಂತ ಗುರುತಿಸಲಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದ್ದು ಕೂಡ ಯಾಕ್ರಿ ಇವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದರೆ, DK ಶಿವಕುಮಾರ್ ಆತ್ಮೀಯ ಅಲ್ಲಿ ಟಿಕೆಟ್ನ ಪಡಿತಾರೆ ಅನ್ನೋದು ಸದ್ಯದ ಸುದ್ದಿ, ಜಿದ್ದಾಜಿದ್ದಿನ ಸುದ್ದಿ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. 2028ರಲ್ಲಿ ಸತೀಶ್ ಬಂಡಿವಡ್ಡರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಕ್ಕೆ ಏನಾದರೂ ಸಿದ್ಧತೆ ನಡೀತಾ ಇದೆಯಾ? DK ಶಿವಕುಮಾರ್ ಆಪ್ತರಾಗಿದ್ದಾರೆ ಸತೀಶ್ ಬಂಡಿವಡ್ಡರ್. ಬೋವಿ ವಡ್ಡರ್ ಸಮುದಾಯದ ಪ್ರಬಲ ನಾಯಕ ಯಾರು? ಇದೇ ಸತೀಶ್ ಬಂಡಿವಡ್ಡರ್. 3 ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಕೂಡ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿರಲಿಲ್ಲ. 2023ರಲ್ಲೂ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಆದರೆ ಪಕ್ಷೇತರರಾಗಿ ಅವರು ಸ್ಪರ್ಧೆ ಮಾಡ್ತಾರೆ. ಕೈ ಟಿಕೆಟ್ ತಪ್ಪಿದ್ರಿಂದ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರೆ. RB ತಿಮ್ಮಾಪುರ್ಗೆ ಕಾಂಗ್ರೆಸ್ನಿಂದ ಸಾಕಷ್ಟು ಅವಕಾಶ ಈಗಾಗಲೇ ಕಲ್ಪಿಸಲಾಗಿದೆ ಮತ್ತು ಹಿರಿಯರು ಇದ್ದಾರೆ, ನಮಗೂ ಅವಕಾಶ ಕೊಡಿ ಸ್ವಾಮಿ ಅಂತ ಸತೀಶ್ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಹೀಗಾಗಿ ಯಂಗ್ ಎನರ್ಜೆಟಿಕ್ ಅಂತ ಪರಿಗಣಿಸಿ
ಇದಕ್ಕೆ ಆಯ್ತಪ್ಪ ಅಂತೇನಾದರೂ ಡಿ ಕೆ ಶಿವಕುಮಾರ್ ಅಸ್ತು ಹೊಂದಿದ್ದಾರಾ? ಸದ್ಯದ ಸುದ್ದಿ ಹೀಗಿದೆ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಪಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಬದಲಾವಣೆಯ ಗಾಳಿ ಬೀಸುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಸ್, ಹಿ ಇಸ್ ದ ಪರ್ಸನ್. ಎಸ್, ಹಿ ಇಸ್ ದ ಪರ್ಸನ್. ಸತೀಶ್ ಬಂಡಿವಡ್ಡರ್ ಪಕ್ಷೇತರರಾಗಿ 17,000ಕ್ಕೂ ಹೆಚ್ಚು ಮತಗಳನ್ನು ಪಡೆದುಕೊಂಡಂಥವರು ಒಂದು ತಮ್ಮದೇ ಪಕ್ಷೇತರ ಅಭ್ಯರ್ಥಿಯಾಗಿ ತಮ್ಮದೇ ಆದಂಥ ಒಂದು ಪೈಪೋಟಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಪರ್ಮನೆಂಟ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕರೆಯಲ್ಪಡುವಂಥ ಮುಧೋಳ ಕ್ಷೇತ್ರದಲ್ಲಿ ಮುಂದಿನ ಬಾರಿ ಏನಾದರೂ ಬದಲಾವಣೆ ಆಗುತ್ತಾ? 2028ರಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೆದರೆ ಇವ್ರಿಗೆ ಟಿಕೆಟ್ ಏನಾದರೂ ಸಿಗುತ್ತಾ ಕೈಪಾಳ್ಯದಿಂದ? ಸದ್ಯಕ್ಕೆ ಹೇಳ್ತಾ ಇದೆ, ಹ್ಞೂ ಅಂತಿದ್ದಾವೆ ಮೂಲಗಳು. ಮುಧೋಳ ಜಾತಿ ಲೆಕ್ಕಾಚಾರ ನೋಡೋಣ. ಪರಿಶಿಷ್ಟ ಜಾತಿ 19% ಇದ್ದರೆ ಪರಿಶಿಷ್ಟ ಪಂಗಡದ ಮತದಾರರು 4.4% ಇದ್ದಾರೆ. ಕಾರಜೋಳ ಮತ್ತು ತಿಮ್ಮಾಪುರ ಇಬ್ಬರೂ ಕೂಡ ಒಂದೇ ಸಮುದಾಯಕ್ಕೆ ಸೇರಲ್ಪಟ್ಟಂಥವ್ರು, ಮಾದಿಗ ಸಮುದಾಯಕ್ಕೆ ಸೇರಲ್ಪಟ್ಟಂಥವ್ರು. ಇಲ್ಲಿ ಮಾದಿಗ ಸಮುದಾಯದ ಮತಗಳೇ ಬಹಳ ನಿರ್ಣಾಯಕ, ಅಂದರೆ ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ. ಅದೇ ಕಾರಣಕ್ಕೆ ಮಾದಿಗ ನಾಯಕರ ಸಂಖ್ಯೆ ಕೂಡ ಅಲ್ಲಿ ಜಾಸ್ತಿ ಇದೆ. ಅಂದರೆ ಲೀಡರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ನಮ್ಮವ್ರು ಜಾಸ್ತಿ ಇದ್ದಾರೆ ರೀ ಅಂತ ಹೇಳಿದಾಗ ಅಲ್ಲೂ ಲೀಡರ್ಸ್ ಹುಡ್ಕೊಳ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಲಿಂಗಾಯತ ಮತ್ತು ರೆಡ್ಡಿ ಮತಗಳ ಮತದಾರರು ಕೂಡ. ನಂತರ ಸ್ಥಾನದಲ್ಲಿದ್ದಾರೆ ಕುರುಬರು. ಎಸ್, ನೋಡಿ, ಜಾತಿ ಲೆಕ್ಕಾಚಾರ ಬಹಳ ಇಂಪಾರ್ಟೆಂಟು. ನಾವೇನೇ ಜಾತಿ ಕಾಸ್ಟ್ಲೆಸ್ ಅಂತ ಹೇಳಿದರೂ ಕೂಡ ಜಾತಿ ತನ್ನದೇ ಆದಂಥ ಕಮಾಲ್ನ ಮಾಡ್ತಾ ಇದೆ. ಅದು ಬ್ಲಡ್ ಇಸ್ ಥಿಕ್ಕರ್ ದ್ಯಾನ್ ದ ವಾಟರ್ ಅಂತ ಹೇಳ್ತಾರೆ. ಹಾಗಾಗಿ ಆಯಾಯ ಜಾತಿ ಲೆಕ್ಕಾಚಾರವೇ ನಮ್ಮ ಭಾರತದಲ್ಲಿ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡ್ತಾ ಇರುತ್ತೆ. ಎಸ್, ಲೆಟ್ಸ್ ಗೋ ಫಾರ್ BJP. 2028ರಲ್ಲಿ ಕಾರಜೋಳ ಮಗನಿಗೆ BJP ಟಿಕೆಟ್ ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ. ಚಿತ್ರದುರ್ಗ ಸಂಸದರಾಗಿದ್ದಾರೆ ಸದ್ಯಕ್ಕೆ ಯಾರು? ಗೋವಿಂದ ಕಾರಜೋಳ. ಆದರೆ ಇವರು ಮೂಲತಃ ಮುಧೋಳ ಕ್ಷೇತ್ರದ ಅಭ್ಯರ್ಥಿಯಾಗಿ ಪರಾಭವಗೊಂಡಂಥವ್ರು. ಗೋವಿಂದ ಕಾರಜೋಳಗೆ ಈಗಾಗಲೇ 75 ವರ್ಷ ಆಗಿದೆ. ಹೀಗಾಗಿ ಅವರು ಕ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸದ್ಯದ ಲೆಕ್ಕಾಚಾರ. 2029ರ ತನಕ ಕಾರಜೋಳ ಅವರು ಸಂಸದರಾಗೇ ಇರ್ತಾರೆ. ಯಾರು? ಗೋವಿಂದ ಕಾರಜೋಳ. ಅದೇ ಕಾರಣಕ್ಕೆ ಗೋಪಾಲ ಕಾರಜೋಳ ಅವರಿಗೆ ಟಿಕೆಟ್ ನೀಡುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಆ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ ಅನ್ನೋದು BJP ಪಾಳ್ಯದ ಮೂಲದಿಂದ ಕೇಳಿ ಬರ್ತಾ ಇರುವಂಥ ಒಂದು ಪ್ರಮುಖ ಸುದ್ದಿ. ಹೀಗೆ BJPಯಲ್ಲೂ ಕೂಡ ಬದಲಾವಣೆ ಆದರೆ ಅಚ್ಚರಿ ಪಡುವಂಥ ಅವಶ್ಯಕತೆ ಇಲ್ಲ. ಇದು 2028ರ ಚುನಾವಣೆಗೆ ಈಗಲೇ ನೆಟ್ ಪ್ರಾಕ್ಟೀಸ್ ಅಂತೀವಲ್ಲ ನಾವು ಯಾವುದಾದ್ರೂ ಟೂರ್ನಮೆಂಟಿಗೆ ಕ್ರಿಕೆಟಲ್ಲಿ, ಹಂಗೆ ಇವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂಥ ಸ್ಟ್ರಾಟಜಿಗಳನ್ನು ಹೆಣಿತಾ ಇದ್ದಾರೆ. ಎಸ್, ಲೆಟ್ಸ್ ಗೋ ಫಾರ್ ಸಮ್ ಮೋರ್ ಪಾಯಿಂಟರ್ಸ್. ಗೋಪಾಲ್ ಕಾರಜೋಳ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದರೆ, ಕಾಂಗ್ರೆಸ್ನಿಂದ ಸತೀಶ್ ಬಂಡಿವಡ್ಡರ್ ಸ್ಪರ್ಧೆ ಮಾಡಿದರೆ ಇವರ ನಡುವೆ ತೀವ್ರ ಪೈಪೋಟಿ ಆಗುತ್ತೆ. ಆದರೆ ಗೋಪಾಲ್ ಕಾರಜೋಳ ಅಲ್ಲಿ ಹೊಸ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಸತೀಶ್ ಬಂಡಿವಡ್ಡರ್ ಈ ಮುಂಚೆನೇ ಅವರದೇ ಆದಂಥ ಒಂದು ಚಾಪನ್ನು ಮೂಡಿಸಿದ್ದಾರೆ. ಎಸ್, ಇದು 2028ರ ಸಂಭಾವ್ಯ ಅಭ್ಯರ್ಥಿಗಳು ಅಂತ ನಾವು ಈಗಲೇ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ನ RB ತಿಮ್ಮಾಪುರ್ ಅವರು ಟಿಕೆಟ್ ಪಡಿಯಲ್ವಾ? ಸದ್ಯಕ್ಕೆ ಪಡೆಯಲ್ಲ ಅನ್ನೋದಿದೆ. DK ಶಿವಕುಮಾರ್ ಆಪ್ತರಿಗೆ ಮಣೆ ಹಾಕ್ಬೋದು ಅನ್ನುವ ಲೆಕ್ಕಾಚಾರ ಇದೆ. ತಿಮ್ಮಾಪುರ್ ಅವರಿಗೆ ಈಗಾಗಲೇ ಸಾಕಷ್ಟು ಬಾರಿ ಅವಕಾಶಗಳನ್ನು ಕಾಂಗ್ರೆಸ್ನ ವತಿಯಿಂದ ಕೊಡಲಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಎಲ್ಲ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಇನ್ಸೈಟ್ ನೀಡಿದ್ದಾರೆ ಆನಂದ್, ನಮ್ಮ ಜಿಲ್ಲಾ ಪ್ರತಿನಿಧಿ. ಎಸ್ ಆನಂದ್, ಓವರ್ ಟು ಯು. ಸದ್ಯದ ಲೆಕ್ಕಾಚಾರ ಏನು ಅಂತ ಗೊತ್ತಾಗಿದೆ, ಆದರೆ ಯಾವ ನಿರೀಕ್ಷೆಗಳಿಲ್ಲಿ ಸದ್ಯಕ್ಕೆ ಗರಿಗೆದಿರ್ತಾ ಇದ್ದಾವೆ? ಪ್ಲೀಸ್ ಗೋ ಅಹೆಡ್. ಬಾಗಲಕೋಟೆಯ ಜಿಲ್ಲೆಯ ಏನು ಮುಧೋಳ ಮೀಸಲು ಮತಕ್ಷೇತ್ರ ಇದೆ, ಆ ಮೀಸಲು ಮತಕ್ಷೇತ್ರಕ್ಕೆ 2028ರ ಚುನಾವಣೆಗೆ ಈಗಲೇ ಒಂದು ತಯಾರಿ ಮಾಡುತ್ತಿದ್ದಾರೆ. ಈಗಾಗಲೇ ಇಲ್ಲಿ ಮಾಜಿ ಸಚಿವರಾಗಿರುವಂತಹ RB ತಿಮ್ಮಾಪುರ ಅವರು ಸಹ ಒಂದು ಶಾಸಕರಾಗಿದ್ದು, ಮುಂದಿನ ಏನು ಚುನಾವಣೆಗೆ ಅವರು ಸಹ ನಾನು ಈ ಮೀಸಲು ಮತಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಅಂತ ಈಗಾಗಲೇ ಹೇಳಿದ್ದಾರೆ. ಇದ್ರ ಜೊತೆಗೆ 3 ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ಸತೀಶ್ ಬಂಡಿವಡ್ಡರ್ ಅವರು ಸಹ ಈಗಾಗಲೇ ತಮ್ಮದೇ ಆದಂತ ಒಂದು ಕಾರ್ಯತಂತ್ರ ಮೂಲಕ
ತೆರೆಮರೆಯಲ್ಲಿ ಒಂದು ಕಸರತ್ತು ಮಾಡಿದ್ದಾರೆ. ನನಗೂ ಈ ಬಾರಿಯೂ ಏನು 2028ಕ್ಕೆ ಟಿಕೆಟ್ ನೀಡಬೇಕು. ಯಾಕೆಂದ್ರೆ 3 ಬಾರಿ ನಾನು ಏನು ಆಕಾಂಕ್ಷಿಯಾಗಿದ್ದರೂ ಸಹ ನನಗೆ ಸರಿಯಾಗಿ ಸ್ಪಂದನೆ ಕೊಟ್ಟಿದ್ದಿಲ್ಲ. ಹೀಗಾಗಿ ಈಗ 2028ಕ್ಕಾದರೂ ಟಿಕೆಟ್ ನೀಡಬೇಕೆಂಬುದನ್ನು ಏನು ಸತೀಶ್ ಬಂಡಿವಡ್ಡರ್ ಅವರು ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಲೇ 2028ರ ಚುನಾವಣೆಗೆ ಈಗಲೇ ಏನು ಒಂದು ಸ್ಪರ್ಧೆಗಳು ಜೊತೆಗೆ ಆಕಾಂಕ್ಷಿಗಳು ಒಂದು ತೆರೆಮರೆ ಕಸರತ್ತಾಗಿದೆ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ RB ತಿಮ್ಮಾಪುರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಅಂದ್ರೆ ಅವರ ಗುಂಪಿನ ಪರವಾಗಿ ಅವರು ಒಂದು ಒಲವು ಇತ್ತು. ಹೀಗಾಗಿ ಸಿದ್ದರಾಮಯ್ಯನವರ ಬಣ ಎಂಬುದು ಈಗಾಗಲೇ ಒಂದು ಏನು ಎಲ್ಲರೂ ಬಹಿರಂಗವಾಗಿದೆ. ಈ ಮಧ್ಯೆ ಏನು ಸತೀಶ್ ಬಂಡಿವಡ್ಡರ್ ಇದ್ದಾರೆ, ಅವರು ಡಿ ಕೆ ಶಿವಕುಮಾರ್ ಏನು ಈಗ ಮುಖ್ಯಮಂತ್ರಿ ಇದ್ದಾರೆ, ಆ ಡಿ ಕೆ ಶಿವಕುಮಾರ್ ಅವರ ಬಣ ಆಗಿದ್ದಾರೆ. ಹೀಗಾಗಿ ಇವರ ಇಬ್ಬರ ಮಧ್ಯೆ ಈಗಾಗಲೇ ಒಂದು ಸ್ಪರ್ಧೆ ಏರ್ಪಟ್ಟಿದೆ. 2028ರಲ್ಲಿ ಮುದೋಳ ಮೀಸಲು ಮತಕ್ಷೇತ್ರ ಇರುವುದರಿಂದ ಭುವಿ ಸಮಾಜಕ್ಕೆ ಒಮ್ಮೆ ಆದರೂ ಕೊಡಬೇಕು ಎಂಬ ದೃಷ್ಟಿಯಿಂದ ಏನು ಭುವಿ ಸಮಾಜದವರು ಸಾಕಷ್ಟು ಒಂದು ಒತ್ತಡ ತಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ 19ರಂದು ಚಿತ್ರದುರ್ಗದಲ್ಲಿ ಭುವಿ ಸಮಾಜದ ಒಂದು ಬೃಹತ್ ಸಮಾವೇಶ ಆಯೋಜನೆ ಮಾಡಿದ್ದಾರೆ. ಈ ಮೂಲಕ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸಭೆ ಸಮಾರಂಭ ಮಾಡೋ ಜೊತೆಗೆ ಈಗಲೇ ಒಂದು ರಾಜಕೀಯ ಕಾರ್ಯತಂತ್ರ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ 2028ರ ಚುನಾವಣೆಗೆ ಈಗಲೇ ಏನು ಮತಕ್ಷೇತ್ರದ ಆಯಾ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತ ಆಕಾಂಕ್ಷಿಗಳು ತಮ್ಮದೇ ಆದಂತ ಕಾರ್ಯತಂತ್ರ ಮೂಲಕ ತೆರೆಮರೆಯಲ್ಲಿ ಕಸರತ್ತು ಮಾಡುತ್ತಿದ್ದಾರೆ ಅಂತ ಹೇಳಬಹುದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಿನಲ್ಲಿ ಚುನಾವಣೆ ಅನ್ನೋದು ಇಮ್ಮಿಡಿಯೇಟಾಗಿ ಬಂದು ಬಿಡುತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಎಲ್ಲ ಪಕ್ಷಗಳಿಂದಲೂ ಕೂಡ ತಯಾರಿ ಜೋರಾಗಿ ನಡೀತಾ ಇದೆ. ಹಾಗಾಗಿ ಆ ತಯಾರಿಯನ್ನು ನೀವು ಕೂಡ ಮಾಡಬೇಕಾಗಿದೆ, ನಾವೇ ಮಾಡಬೇಕಾಗಿರೋದಲ್ವೇನ್ರಿ. ದಿಸ್ ಫಿಂಗರ್ ಹ್ಯಾಸ್ ಟು ಬಿ ವರ್ಕ್ಡ್ ಅಂದರೆ ವೋಟ್ ಹಾಕಬೇಕಾಗಿದೆ. ಹಾಗಾಗಿ ಸರಿಯಾದ ಅಭ್ಯರ್ಥಿಗೆ ನಾವು ಕೂಡ ವೋಟ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಚಿಂತನೆ, ನಮ್ಮ ತಯಾರಿ ಕೂಡ ಇರಲಿ ಅನ್ನುವ ಕಳಕಳಿಯೊಂದಿಗೆ